ಬಾಣಲಿ ರೊಟ್ಟಿ ಮಾಡೋದು ತೋರಿಸ್ಕೊಡ್ತೀನಿ. ಇದು ಜೋಳದ ತಾಲಿಪಟ್ಟು. ಈ ರೆಸಿಪಿ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುತ್ತ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಒಂದು ಉಂಡೆ ತೊಗೊಂಡು ಈ ಥರ ಪ್ರೆಸ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಪ್ರೆಸ್ ಮಾಡಿ. ಹೀಗೆ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೋಬೋದು ನೋಡಿ. ಈ ಥರ ತೆಳ್ಳಗೆ ತಟ್ಕೊಂಡು ಮಧ್ಯೆ ಈ ಥರ ಹೋಲ್ ಮಾಡಿ ಸೊ ದಟ್ ಬೇಯುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸುತ್ತ. ಈಗ ಸ್ಟವ್ ಮೇಲಿಟ್ಟು ಫ್ಲೇಮ್ನ ಆನ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆಗೋ ಹಾಗೆ ಸುಟ್ಕೊಳ್ಳಿ ನೋಡಿ. ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಹೈ ಫ್ಲೇಮಲ್ಲೇ ಕುಕ್ ಆಗಿಬಿಟ್ಬಿಡಿ ನೋಡಿ. ಸ್ವಲ್ಪ ಹೊತ್ತಾದಮೇಲೆ ಎಷ್ಟು ಚೆನ್ನಾಗಿ ಈ ಥರ ಬೆಂದಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಸರ್ವ್ ಮಾಡ್ಕೋಬೋದು ನೋಡಿ. ಸುತ್ತ ಎಲ್ಲ ನೀಟಾಗಿ ಬಂದಿದೆ. ಇದು ಕಬ್ಬಿಣದ್ದು ಕ್ಯಾಸ್ಟ್ ಐರನ್ ತವಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ರೋಸ್ಟಾಗಿ ಬರುತ್ತೆ. ಹೀಗಾಗಿರಬೇಕು. ಈಗ ಸರ್ವ್ ಮಾಡೋಣ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಿಂದೆ ನೋಡಿ. ಹೀಗಾಗಿರಬೇಕು. ಬೆಣ್ಣೆ ಜೊತೆ ಕಡಲೆಕಾಯಿ ಚಟ್ನಿ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ ನೋಡಿ. ಬಾಣಲಿ ರೊಟ್ಟಿ ನೀವು ಅಕ್ಕಿ ರೊಟ್ಟಿಲೂ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಎಷ್ಟು ಈಸಿಯಾಗಿ ಸುತ್ತ ಹೀಗೆ ತಕ್ಕೊಂಡು ಹೀಗೆ